ಕಬ್ಬಿಗೆ ಬೆಂಕಿ ಹಚ್ಚಾರ ನಾವಲ್ಲ, ನಾವು ಕಬ್ಬು ಬೆಳೆಯವ್ರು, ನಾವು ಕಬ್ಬು ಬೆಳೆಯವ್ರ ಕಬ್ಬಿಗೆ ಬೆಂಕಿ ಹಚ್ಚಂಗಿಲ್ಲ. ಟ್ರ್ಯಾಕ್ಟರ್ ನಮ್ಮದು ಒಡನಾಟ, ನಮ್ಮ ಇದು ಅದು ನಮ್ಮದು. ಅಂಥ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಾರಲ್ಲ, ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ ಕರೆ ಆಗಿದೆ. ನಾ ಹೇಳ್ತೀನಿ, ಟ್ರ್ಯಾಕ್ಟರ್ ಮಾಲಕರಿಗೆ ವಿನಂತಿ ಮಾಡ್ಕೋತೀನಿ, ಆ ಭಾಗದಾಗಿದ್ದಂಥವ್ರಿಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದೊಂದು ಕಾರ್ಖಾನೆ ಒಳಗೆ 20 ಕೋಟಿ ರೂಪಾಯಿ 25 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಇಡೀ ಜಿಲ್ಲೆದೊಳಗೆ ಇರ್ತಕ್ಕಂಥ ಕಾರ್ಖಾನೆ ಒಳಗೆ 150 ಕೋಟಿ ರೂಪಾಯಿ 114 ರೂಪಾಯಿ ಕಾರ್ಖಾನೆ ಮಾಲೀಕರಿಗೆ ಹೆಚ್ಚೆಂಟಿ ರೊಕ್ಕ ಕೊಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದು ಗುರ್ಲಾಪುರ ಇರಲಿ, ಬಾಗಲಕೋಟೆ ಒಳಗೆ ಸುತ್ತಮುತ್ತ ಎಲ್ಲರಿಗೆ ಬರ್ತೈತೆ. ಅದು ಆ ಗುರ್ಲಾಪುರ ಭಾಗದ ರೈತರಿಗೆ ಹೋರಾಟ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೋರಾಟ ಮುಖಾಂತರ ಹೆಚ್ಚೆಂಟಿ ದುಡ್ಡ 114 ರೂಪಾಯಿ ಹೋಗೈತೆ ಅಂತ ಅರ್ಥ ಮಾಡ್ಕೋಬೇಕು. ಕಟಾವ್ ಅದು ಟ್ರ್ಯಾಕ್ಟರ್ ಮಾಲಕರಿಗೆ ಹೆಚ್ಚು ಸೇರಿರ್ತೈತಿ. ಅದಕ್ಕೆ ಹೋರಾಟ ಮೇಲೆ ಗೂಬಿ ಕುಂಡಿಸೋದಾಗಬಾರ್ದು, ಹೋರಾಟ ಮೇಲೆ ತಪ್ಪು ಭಾವನೆ ತಿಳ್ಕೊಬೇಡ್ರತಕ್ಕಂಥದ್ದು ಅವ್ರಿಗೆ ವಿನಂತಿ ಮಾಡ್ಕೋತಾನೆ. ಅದು ಕಬ್ಬು ಬೆಂಕಿ ಹಚ್ಚಿದ, ಇದು ಸಹಜ, ಅದು ಇವತ್ತಿನ ಪ್ರವೃತ್ತಿ ಅಲ್ಲದ. ನಾನು ಮಾತಾಡಬೇಕತ್, ಯಾಕಂದ್ರೆ ಕಾರ್ಖಾನೆಗೆ ನಮಗೆ ನೇರ ಸಂಬಂಧ ಐತಿ. ನಾವು ಒಬ್ರು ಬಿಟ್ಟು ಒಬ್ರು ಇರೋಕ್ಕಾಗಂಗಿಲ್ಲ. ಕಾರ್ಖಾನೆ ನಮಗೆ ಬೇಕು, ಕಬ್ಬು ಬೆಳೆಗಾರ ಅವ್ರಿಗೆ ಬೇಕು. ಅದು ಒಂದು ಸಂಬಂಧ ಐತಿ. ಎಂಥ ಸಂಬಂಧ ಐತಿ ಅಂದ್ರೆ ಹೇಳಕ್ ಆಗ್ಲಾರಂಥ ಸಂಬಂಧ ಐತಿ. ದಯವಿಟ್ಟು ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಾದರೂ ನಿಮಗೆ ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಗುಂಡಾಗಳನ್ನ ಇಟ್ಕೊಂಡು ವರ್ತಿಸಬಾರ್ದು. ಯಾವ ಕಾಲಕ್ಕೂ ವರ್ತಿಸಬಾರ್ದು. ನೀವೆಲ್ಲರೂ ಇನ್ನೂ ಇಟ್ಕೊಂಡಿದ್ರಿ ಅಂದ್ರೆ ತಕ್ಷಣ ಗುಂಡಾಗಳನ್ನ ಹೊರಗೆ ಹಾಕ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಕಾರ್ಖಾನೆ ಮಾಲೀಕರಿಗೆ ನಾವು ಮನವಿ ಮಾಡ್ಕೊತಾನೆ. ಯಾಕ್ರಿ, ನಾವು ಏನು ಕಾರ್ಖಾನೆ ಮೇಲೆ ದ್ವೇಷ ಐತಿ ನಮ್ಮದು? ಇದು ಒಂದು 30 ವರ್ಷದಿಂದ ಸಂಬಂಧ ಅಂತ ಹೇಳಿದೆ ನಾವು. ಇದು ಸಕ್ಕರೆ ಕಾರ್ಖಾನೆ ಮತ್ತು ಮಾಲೀಕರು ಮತ್ತು ಕಬ್ಬು ಬೆಳೆಗಾರ ಒಂದು ರಥದ ಗಾಲಿ ಇದ್ದಂಗೆ ಅಂತ ಹೇಳಿದ್ವಿ. ಒಂದು ಗಾಲಿ ಮುರಿದ್ರೆ ರಥ ಹೋಗಂಗಿಲ್ಲ. ಅಂಥ ಸಂಬಂಧ ಐತಿ. ಕಾರ್ಖಾನೆ ಮೇಲೆ ಯಾರೂ ದೇಶ ಇಟ್ಕೊಂಡಿಲ್ಲ. ನಾವು ಕಾರ್ಖಾನೆ ಅವರು ಅರ್ಥ ಮಾಡ್ಕೋಬೇಕು. ಅವ್ರ ಪ್ರವೃತ್ತಿ ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ಈಗ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೋರಾಟ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ. ಹೋರಾಟಗಳು ಈ ವರ್ಷ ಭಾಳ ನಡೆದು, ಆದರೆ ಇದಕ್ಕೆ ಇತಿಹಾಸ ಐತಿ. ಒಂದು 15 ವರ್ಷದ ಹೋರಾಟ ಇತಿಹಾಸ ಐತಿ. ಅದು ಗಡದಣ್ಣವರ ಹುಟ್ಟಾಕಿರ್ತಕ್ಕಂಥ ಹೋರಾಟ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೋರಾಟ. ನಾವೊಂದು ಕ್ಷಣ ಗಡದಣ್ಣವ್ರು ನೆನಪಿಸ್ಕೋತೇವೆ. ಪ್ರತಿ ಹೋರಾಟದೊಳಗೆ ಮಾತಿನೊಳಗೆ ಗಡದಣ್ಣವ್ರು ಮರ್ತಿಲ್ಲ, ನೆನೆಸ್ಕೋತೇವೆ. ಅವ್ರು ಹಾಕಿಕೊಟ್ಟಂಥ ಮಾರ್ಗದೊಳಗೆ ಈ ಹೋರಾಟ ನಡೆದತ್ತಕ್ಕಂಥದ್ದು ಸ್ಪಷ್ಟವಾಗಿ ಸಂದೇಶ ಕಳಿಸ್ತಾನೆ. ಮೂಲವಾದ ಅಂಗ ಈ ಸಮಾಜದಾಗ ಐತಂದ್ರೆ ಅದನ್ನ ಮೀಡಿಯಾದವ್ರು ಅಣ್ಣ ತಮ್ಮಂದ್ರೆ ಎಲ್ಲ ಒಂದು ಚಪ್ಪಾಳೆ. ಆಮೇಲೆ ಅವ್ರ ಜೊತೆಗಿನ ಪತ್ರಕರ್ತರಿರ್ತಾರ, ಅವ್ರು ಭಾಳ ಚಲೋ ವಿಚಾರಗಳು ನಿಮ್ಗೆ ಬರ್ದಾವ. ರಾಜ್ಯ ಸರ್ಕಾರಕ್ಕೆ ಪಕ್ಕಾ ನೆನಪಾಗೈತಿ. ಮೊದಲು ಹೋರಾಟ ನೆನಪಂತೂ ಎಲ್ಲ ಸರ್ಕಾರಗಳಿಗೆ ಎಲ್ಲ ಮುಖ್ಯಮಂತ್ರಿಗಳಾಗೈತಿ. ಆದ್ರ ವಿಶೇಷವಾಗಿ ಮೊದಲ ಹೋರಾಟ ಈ ವರ್ಷದ್ದು ಒಂದು ದಾಖಲೆಯನ್ನ ಪಡೆದಿರುವಂಥದ್ದು ಏನಾರು ಇದ್ರೆ ಅದು ನಮ್ಮ ಮೀಡಿಯಾದ ಅಣ್ಣ ತಮ್ಮಂದ್ರಿಂದ ಪತ್ರಿಕೆ ಮಿತ್ರರು ಎಲ್ಲ ಸಂಘಟನೆ ಕಾರ್ಯಕರ್ತರ ಜೊತೆಗೆ ಈ ಹೋರಾಟ ಮುಂದುವರೆದಿದೆ. ಈಗ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.